ಇವತ್ತು ಸಿದ್ದರಾಮಯ್ಯ ಸಂವಿಧಾನ ಮತ್ತು ನ್ಯಾಯಾಲಯಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಸಿಎಂ ನಿನ್ನೆ ಆತ್ಮಸಾಕ್ಷಿಯ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಅವರಿಗೆ ಆತ್ಮಸಾಕ್ಷಿ ಇದೆನಾ ಎಂದು ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಪ್ರಶ್ನಿಸಿದರು. ಕಲಬುರಗಿಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಸಿಎಂ ಕುಟುಂಬ ತಪ್ಪು ಮಾಡಿದ್ದಾರೆ ಅಂತ ತೀರ್ಪು ಕೊಟ್ಟಿದೆ. ತನಿಖೆಗೆ ಸೂಕ್ತ ಅಂತ ನ್ಯಾಯಾಲಯ ಹೇಳಿ ಎಫ್ಐಆರ್ ಮಾಡಿಸಿದೆ. ಇಷ್ಟೆಲ್ಲ ಆದ್ರೂ ನಾನೇನು ತಪ್ಪು ಮಾಡಿದ್ದೀನ ಅಂತ ಪ್ರಶ್ನೆ ಮಾಡುತ್ತಾರೆ. ತಪ್ಪು ಮಾಡಿರೋದಕ್ಕೆ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಆತ್ಮಸಾಕ್ಷಿ ಇದ್ರೆ ಮೊದಲು ರಾಜೀನಾಮೆ ಕೊಡಬೇಕು. ಸಿಎಂ ಸಿದ್ದರಾಮಯ್ಯ ತಪ್ಪು ಮಾಡಿರೋದಕ್ಕೆ ರಾಜ್ಯದಲ್ಲಿ ಮುಖ ಎತ್ತಿಕೊಂಡು ಓಡಾಡೋದಕ್ಕೆ ಆಗುತ್ತಿಲ್ಲ ಎಂದರು. ನಿಮಗೆ ಆತ್ಮಸಾಕ್ಷಾತ್ಕಾರ ಆತ್ಮಸಾಕ್ಷಿ ಅಂತ ಹೇಳಿದಿರಿ. ಆದ್ರಿಂದ ನ್ಯಾಯಾಲಯಗಳ ತೀರ್ಪು ಇದು ತಪ್ಪ? ಹಂಗಾದ್ರೆ ನೀವು ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಗೌರವ ಕೊಡಲ್ವಾ? ಯಾಕೆ ಅಂತ ಹೇಳಿದ್ರೆ ನೀವು ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ ಹೇಳಿಬಿಟ್ಟಿದ್ದೀರ. ಅಂದರೆ ಅರ್ಥ ನೀವು ನ್ಯಾಯಾಲಯಗಳ ತೀರ್ಪನ್ನು ಒಪ್ಪೋದಿಲ್ವಾ? ಈ ಪ್ರಶ್ನೆಗಳನ್ನು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಕೇಳೋದಕ್ಕೆ ಬಯಸುತ್ತೆ. 3 ತಪ್ಪು ಅವ್ರ ಜೀವನದಲ್ಲಿ ನಾನು ಇದು ಮಾಡ್ಕೊಂಡಂಗೆ ಇದೇ ಕೆಲವೇ ವರ್ಷಗಳಲ್ಲಿ, ಎರಡಂತೂ ಈ ಒಂದು 15-20 ಈ ಒಂದು 2-3 ತಿಂಗಳಲ್ಲಿ ಹೇಗೆ ಅವರೇ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತೇನೆ. ಮೊದಲನೇದು, ಟ್ಯೂಬ್ಲೈಟ್ ವಾಚನ್ನು ವಾಪಸ್ ಕೊಟ್ಟರು. ಟ್ಯೂಬ್ಲೈಟ್ ವಾಚ್ ತಪ್ಪು ಮಾಡಿಲ್ಲ, ನಾನು ಕೊಂಡ್ಕೊಂಡಿಲ್ಲ, ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ, ವಾಪಸ್ ಕೊಟ್ರಿ. ಮೊದಲನೇ ತಪ್ಪು. ನನಗೆ ಗೊತ್ತಿಲ್ಲ, ಅನೇಕ ತಪ್ಪು ಇರ್ಬೋದು ಅವ್ರದ್ದು. ಟ್ಯೂಬ್ಲೈಟ್ ಅಂದರೆ ನೀವು ತಪ್ಪು ಮಾಡಿದ್ದು ಹೋಯ್ತಾ, ವಾಪಸ್ ಕೊಟ್ಟ ತಕ್ಷಣವೇ ಕದ್ಕೊಂಡೋಗಿರೋ ಮಾಲನ್ನು ವಾಪಸ್ ಕೊಟ್ಬಿಟ್ರೆ ನೀವು ಕಳ್ಳ ಅನ್ನೋದನ್ನು ತಪ್ಪಿಸ್ಕೊಳ್ಳೋಕ್ಕಾಗತ್ತಾ? ಟ್ಯೂಬ್ಲೈಟ್ ವಾಚ್ ವಾಪಸ್ ಕೊಟ್ಟಾಗಲೇ ಜನ ನಿಮ್ಮನ್ನು ಯಾವ ರೀತಿ ಶಬ್ದಗಳಿಂದ ಕರಿಬೇಕು ಕರೆದ್ರು. ಎರಡನೇದು, 187 ಕೋಟಿ ಅಲ್ಲ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರೋದು, 89 ಕೋಟಿ ಹಗರಣ. ಅದು ಎರಡನೇ ತಪ್ಪನ್ನು ಒಪ್ಕೊಂಡ್ರಿ. 187 ಕೋಟಿ ಹಗರಣ ಅಲ್ಲ, ಅದು 89 ಕೋಟಿ ಹಗರಣ ಅಂತ ಸದನದಲ್ಲಿ ಒಪ್ಕೊಂಡ್ರು. ಫ್ಲೋರ್ ಆಫ್ ದಿ ಹೌಸ್, 100 ಜನ ಶಾಸಕರ ಮಧ್ಯದಲ್ಲಿ, ಮೀಡಿಯಾ ಅಧಿಕಾರಿಗಳ ಮಧ್ಯದಲ್ಲಿ 89 ಕೋಟಿ ಆಗಿರೋದು ಹಗರಣ, 187 ಕೋಟಿ ಅಲ್ಲ ಅನ್ನೋದನ್ನು ಎರಡನೇ ತಪ್ಪು ಒಪ್ಕೊಂಡ್ರಿ. ಮೂರನೇದು, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇರೋಂಥ ಸಿದ್ದರಾಮಯ್ಯ ಅವರು 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ತನ್ನ ಪತ್ನಿ ಪತ್ರ ಬರೆದ್ರಂತೆ. ಎಷ್ಟು ಪೇಷನ್ಸ್ ಇರಬೇಕು ಅಷ್ಟೆಲ್ಲ ಟೈಪ್ ಮಾಡ್ಸೋಕ್ಕೆ, ಬರೆಯೋಕ್ಕೆ. ಭಾಳ ಪೇಷನ್ಸ್ ಇದೆ ಅವರಿಗೆ. ಮತ್ತು ಅವ್ರ ಮಗನ ಹತ್ರ ಹೋಗಿ ಕೊಟ್ಟು ಬರೋಕ್ಕೆ, ಇನ್ಯಾರೋ ಹೋಗ್ಬಿಟ್ಟು ಕೊಡದೇ ಇದ್ದರೆ ಅವ್ರ ಮಗನ ಹತ್ರ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, MLC ಹೋಗಿ ಕೊಟ್ಟು ಬಂದಿದ್ದಾರೆ. ರಘುನಂದನ್ ಎನ್ನುವಂಥ ಕಮಿಷನರ್ ಇಮ್ಮಿಡಿಯೇಟ್ ಸರ್ಕಾರದಲ್ಲಿ ದಿ ಫಾಸ್ಟೆಸ್ಟ್ ವರ್ಕ್, ಈ ಸರ್ಕಾರದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬಹುದಾದಂಥ ಭಾಳ ಫಾಸ್ಟ್ ಕೆಲಸ ಆಗಿದ್ದು ಯಾವುದಪ್ಪ ಅಂತೇಳಿದ್ರೆ 14 ಸೈಟ್ಗಳನ್ನು ಇಮ್ಮಿಡಿಯೇಟ್ ಆಕ್ಸೆಪ್ಟ್ ಮಾಡಿಕೊಂಡು ವಾಪಸ್ ತೆಗೆದುಕೊಂಡು ಕ್ರಯಪತ್ರಗಳನ್ನು ರದ್ದು ಮಾಡಿದರು. ಈ ಸರ್ಕಾರದಲ್ಲಿ ಅತಿ ಫಾಸ್ಟಾಗಿ ವೇಗವಾಗಿ ಆಗಿರೋ ಕೆಲಸ ಅಂದರೆ ಇದು. ಇನ್ಯಾರ ಕೆಲಸಗಳು ಕೂಡ ವೇಗವಾಗಿ ಆಗಲ್ಲ. ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳಿಗೂ ಕರ್ನಾಟಕ ರಾಜ್ಯದ ಹೈಕೋರ್ಟ್ಗೆ ಮಾಡಿರ್ತಕ್ಕಂಥ ಘೋರ ಅಪಮಾನ ಇದು, 14 ಸೈಟ್ಗಳನ್ನು ವಾಪಸ್ ಮತ್ತೆ ಕೊಟ್ಟಿರೋದು. ಹಾಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಆ ರಘುನಂದನ್ ಎನ್ನುವಂಥ ಕಮಿಷನರ್ ಯಾರಿದ್ದಾರೆ ಅವ್ರನ್ನ ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹಪಡಿಸುತ್ತೆ. ಗವರ್ಮೆಂಟ್ ಶುಡ್ ಆ್ಯಕ್ಟ್, ರಘುನಂದನ್ ಮಸ್ಟ್ ಬಿ ದಿ ಸಸ್ಪೆಂಡಲ್ಲಿ ಇಡಬೇಕು ಅವ್ರನ್ನ.
ಕೋರ್ಟ್ನಲ್ಲಿ ಚರ್ಚೆ ಆಗಿದೆ, ಡಿಬೇಟ್ ಆಗಿದೆ, ಜಡ್ಜ್ಮೆಂಟ್ ಇದೆ. 14 ಸೈಟ್ಗಳು ತೆಗೆದುಕೊಂಡಿದ್ದು ತಪ್ಪು ಅಂತ ಇವ್ರು ಹೆಂಗೆ ಅಕ್ಸೆಪ್ಟ್ ಮಾಡಿದ್ರು? ರಘುನಂದನ್ ಏನು ಜಡ್ಜಾ? ಕೋರ್ಟ್ ಜಡ್ಜ್ಮೆಂಟ್ ಇದೆ. ರಘುನಂದನ್ ಜಡ್ಜಾ? ಹೆಂಗೆ ತೀರ್ಮಾನ ತೆಗೆದುಕೊಂಡ್ರು ಕೋರ್ಟ್ನಲ್ಲಿರುವಂಥ ವಿಷಯನ? ಆದ್ದರಿಂದ ಇವೆಲ್ಲ ವಿಷಯಗಳನ್ನ ತೆಗೆದುಕೊಂಡು ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯಿಸುತ್ತೆ. ಇನ್ನು ರಾಜ್ಯದ ಅಭಿವೃದ್ಧಿ ಅಂತೂ ಸಂಪೂರ್ಣವಾಗಿ ಕುಂಠಿತ ಇದೆ. ಸರ್ಕಾರ ದಿವಾಳಿಯ ಕಡೆಗೆ ಹೋಗ್ತಾ ಇದೆ. 2 ಲಕ್ಷ ಕೋಟಿ ಸಾಲ ಮಾಡಿದೆ. ನಾಟ್ 1,000, 2,000, 3,000, 5,000 crores. 2 ಲಕ್ಷ ಕೋಟಿ. ಕಾನೂನಾತ್ಮಕ ಹೋರಾಟ ಬೇರೆ, ಆಡಳಿತಾತ್ಮಕ ವಿಚಾರ ಬೇರೆ. ಸೊ ಅವರು ಅಫಿಷಿಯಲಿ ಏನು ಪ್ರೋಸೆಸ್ ಆಗಿದೆ ಹಂಗಾಗಿ ವಾಪಸ್ ಕ್ಯಾನ್ಸಲ್ ಮಾಡ್ತಾರೆ. ಅದರಲ್ಲಿ ಅವ್ರು ನೋಡಿ, ಕಾನೂನಾತ್ಮಕದಲ್ಲಿ ಅದು ಬಂದರೆ ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್. ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 weeks ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ.